ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವಿಷಯ ಏನು ಅಂತಂದರೆ ಎಸ್.ಎಂ. ಕೃಷ್ಣ ಅವರು ತೀರ್ಕೊಂಡಿದ್ದು 10ನೇ ತಾರೀಕು ಡಿಸೆಂಬರ್ ತಿಂಗಳು. 21ನೇ ತಾರೀಕು ಡಿಸೆಂಬರ್ ಅಂದರೆ 11 ದಿವಸ ಅವ್ರು ತೀರ್ಕೊಂಡು. ಹಿಂದೂ ಸಂಪ್ರದಾಯದ ಪ್ರಕಾರ ತಮಗೆಲ್ಲರಿಗೂ ಗೊತ್ತೇ ಇದೆ, 11ನೇ ದಿವಸಕ್ಕೆ ಕಾರ್ಯಗಳನ್ನು ಮಾಡ್ತಾರೆ. ಅಂದರೆ ನಾವು ವೈಕುಂಠ ಸಮಾರಾಧನೆ ಅಥವಾ ಇನ್ನೂ ಸರಳವಾಗಿ ತಿಥಿ ಅಂತ ಕರೀತಾರಲ್ಲ, ಅದನ್ನು ಮಾಡ್ತಾರೆ. ಸೋಮನಹಳ್ಳಿನಲ್ಲಿ ಅವರ ಹುಟ್ಟೂರು ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅವರ ಕೆಫೆ ಕಾಫಿ ಡೇ ಆವರಣ ಇದೆಯಲ್ಲ, ಅವರನ್ನು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆಯೋ ಆ ಜಾಗ, ಅಲ್ಲಿ 21ನೇ ತಾರೀಕು ಶನಿವಾರ ಅವರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ನಡೆಯುತ್ತೆ. ಅವರ ಕುಟುಂಬ ವರ್ಗದಿಂದ ನನಗೆ ತಿಳಿಸಿದ್ದಾರೆ. ಇದನ್ನು ದಯವಿಟ್ಟು ಕನ್ನಡ ನಾಡಿಗೆ ಎಲ್ರಿಗೂ ತಿಳಿಸಿ ಪರಮ್, ಯಾಕಂದರೆ ಸಂದರ್ಶನ ನಿಮ್ಮಲ್ಲಿ ಬಹಳ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ಅವರ ಕುಟುಂಬದವರು ಕೃಷ್ಣ ಅವರ PS ಅವ್ರಿಗೆ ಹೇಳಿ ನನಗೆ ಕರೆ ಮಾಡಿಸಿದ್ರು. ಸೊ ವೈಕುಂಠ ಸಮಾರಾಧನೆ ಕಾರ್ಡ್ ಕೂಡ ಹಂಚ್ಕೊಂಡಿದ್ದಾರೆ. ನಿಮ್ಮಲ್ಲಿ ನಾನು ಕಮ್ಯುನಿಟಿ ಪೇಜಲ್ಲಿ ಹಾಕ್ತೇನೆ, ದಯವಿಟ್ಟು ನೋಡಿ. ಅವರ ಅಭಿಮಾನಿಗಳು, ಕೃಷ್ಣ ಅವ್ರನ್ನ ಪ್ರೀತಿಸೋರು ದಯವಿಟ್ಟು 21ನೇ ತಾರೀಕು ಸೋಮನಹಳ್ಳಿ ಮದ್ದೂರು ತಾಲೂಕು ಕೆಫೆ ಕಾಫಿ ಡೇ ಆವರಣ, ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಆಗಿರುವಂಥ ಸ್ಥಳ, ಅಲ್ಲಿಗೆ ಹೋಗಿ ಅವರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊತೇನೆ. ಜೊತೆಗೆ ಸ್ನೇಹಿತರೆ, ಭೋಜನದ ವ್ಯವಸ್ಥೆ ಕೂಡ ಇದೆಯಂತೆ, ಹೋದವ್ರಿಗೆಲ್ರಿಗೂ ದಯವಿಟ್ಟು ಹೋಗಿ ಅಂತ ಕೇಳ್ಕೊತೇನೆ. ಯಾಕಂದರೆ ಕನ್ನಡ ನಾಡು ಕಂಡಂಥ ಬಹಳ ಒಳ್ಳೆಯ ರಾಜಕಾರಣಿಯವರು, 92 ವರ್ಷದ ಹಿರಿಯ ಜೀವ ನಮ್ಮ ಜೊತೆಗಿದ್ದರು. ಅಷ್ಟು ಒತ್ತಡದ ಕೆಲಸಗಳ ಮಧ್ಯೆ ಆರೋಗ್ಯವನ್ನು 92 ವರ್ಷದವರೆಗೂ ಬಹಳ ಅದ್ಭುತವಾಗಿ ಇಟ್ಕೊಂಡಿದ್ರು. ಹಾಗಾಗಿ ಅವರ ಆದರ್ಶಗಳನ್ನು ನಾವು ಪಾಲಿಸೋಣ ಅಂತ ಕೇಳ್ಕೊತಾ, 21ನೇ ತಾರೀಕು ದಯವಿಟ್ಟು ಮಿಸ್ ಮಾಡಬೇಡಿ. ಸೋಮನಹಳ್ಳಿ ಮದ್ದೂರಿನಲ್ಲಿ ವೈಕುಂಠ ಸಮಾರಾಧನೆ ಶ್ರೀಯುತ ಎಸ್.ಎಂ. ಕೃಷ್ಣ ಅವ್ರದ್ದು. ನಮಸ್ಕಾರ.